ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಾಸ್ತವ ಸಂಖ್ಯೆಗಳು ಪಾಠದ ಅಭ್ಯಾಸ 1.2ರಲ್ಲಿ ಬರುವಂತಹ ಎರಡನೇ ಲೆಕ್ಕವನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎರಡನೇ ಪ್ರಶ್ನೆ, 3 + 2 √ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂಥೇಳಿ. ಓಕೆನಾ? ಈಗ ಹಿಂದಿನ ವಿಡಿಯೋದಲ್ಲಿ ಅಂದರೆ ಒಂದನೇ ಲೆಕ್ಕ ಆಲ್ರೆಡಿ ನೀವು ನೋಡಿರ್ತೀರಾ ಅಂತ ತಿಳ್ಕೊತೀನಿ. ನೋಡದೇ ಇದ್ದರೆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ರಿ. ಅದರಲ್ಲಿ ಏನು ಮಾಡಿದ್ವಿ, ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋಕ್ಕಿಂತ ಮುಂಚೆ ಅದನ್ನು ಭಾಗಲಬ್ಧ ಸಂಖ್ಯೆ ಅಂತೇಳಿ ಊಹಿಸ್ಕೊಂಡಿದ್ವಿ. ಇಲ್ಲೂ ಸಹಿತ ಅದೇ ರೀತಿ ಊಹಿಸ್ಕೋಬೇಕು. ಏನಂತ, 3 + 2 √ 5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂಥೇಳಿ ಬರೀಬೇಕು. ಓಕೆ, ಈಗ ಭಾಗಲಬ್ಧ ಸಂಖ್ಯೆ ಅಂತ ಅಂದಮೇಲೆ ಅದನ್ನು ಯಾವ ರೀತಿ ಬರಿಬೋದು ಹೇಳ್ರಿ? 3 + 2 √ 5 = ಯಾವ ರೀತಿ ಬರಿಬೋದು? A/B ಅನ್ನೋ ಲೆಕ್ಕದಲ್ಲಿ ಬರಿಬೋದು. ಈಗ ಒಂದು ಕಂಡೀಷನ್ ಇದೆ, ಏನು ಹೇಳ್ರಿ? ಅದು A ಮತ್ತು Bಗಳು ಸಹ ಅವಿಭಾಜ್ಯ ಸಂಖ್ಯೆ ಮತ್ತು ಪೂರ್ಣಾಂಕಗಳು. ಮತ್ತೊಂದು ಕಂಡೀಷನ್ ಏನು? ಬಿ ಯಾವತ್ತಿದ್ರೂ ಏನಾಗಬಾರ್ದು? 0 ಆಗಿರಬಾರ್ದು ಅಂಥೇಳಿ. ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೇನು? ಅದನ್ನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿಟ್ಟಿದ್ದೀನಿ, ಆದರೂ ಮತ್ತೊಂದು ಸಲ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಎಯನ್ನು ನಾವು 5 ಅಂಥೇಳಿ ತೊಗೊಂಡ್ವಿ, ಬಿ ಅನ್ನು ನಾವೇನಂತ ತೊಗೊಂಡ್ವಿ? 3 ಅಂಥೇಳಿ ತೊಗೊಂಡ್ವಿ. ಈಗ 5 ಅನ್ನೋದು ಯಾವ ಮಗ್ಗೆಯಲ್ಲಿ ಬರ್ತಾ ಇದೆ? 1 ಮಗ್ಗಿ ಬಿಟ್ಟರೆ 5 ಮಗ್ಗಿ. 3 ಅನ್ನೋದು ಯಾವ್ಯಾವ ಮಗ್ಗೆಯಲ್ಲಿ ಬರ್ತಾ ಇದೆಯಪ್ಪ? 1 ಮಗ್ಗಿ ಬಿಟ್ಟರೆ 3 ಮಗ್ಗೆಯಲ್ಲಿ ಬರ್ತಾ ಇದೆ. ಓಕೆ, ಈಗ ತಗೊಂಡಿರುವಂಥ ಎರಡೂ ಸಂಖ್ಯೆಗಳು ಕಾಮನ್ ಆಗಿ ಯಾವ ಮಗ್ಗೆಯಲ್ಲಿ ಬರ್ತಾ ಇದೆ? 1 ಮಗ್ಗೆಯಲ್ಲಿ ಬರ್ತಾ ಇದೆ ಅಲ್ವಾ? ಹಾಂ, ಎ ಮತ್ತು ಬಿಗಳು ಕಾಮನ್ ಆಗಿ 1 ಮಗ್ಗೆಯಲ್ಲಿ ಮಾತ್ರ ಬರಬೇಕು. ಅಂಥ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇನ್ನು ಫಾರ್ ಎಕ್ಸಾಂಪಲ್, ಇಲ್ಲಿ ನಾನೇನಾದರೂ ಬೇರೆದು 9 ಅಂತ ತೊಗೊಂಡಿದ್ರೆ 1 ಮಗ್ಗೆಯಲ್ಲೂ ಬರ್ತಿತ್ತು, 3 ಮಗ್ಗೆಯಲ್ಲೂ ಬರ್ತಿತ್ತು, 9 ಇಲ್ಲಿ ಕಾಮನ್ ಆಗಿ 3 ಬಂದಂಗೆ ಆಯ್ತಲ್ವಾ? ಹಾಗಾದರೆ ಇದು ಸಹ ಅವಿಭಾಜ್ಯ ಸಂಖ್ಯೆ ಆಗಿರೋದಿಲ್ಲಾಗಿತ್ತು. ಅರ್ಥ ಆಯ್ತಾ ಏನು ಅಂಥೇಳಿ? ಸರಿ, ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಲೆಕ್ಕ ಇದೆ, ಅದಷ್ಟು ಮಾಡಿದ್ರೆ ಆಯಿತು. ಏನಿದು? 3 + 2 √ 5 = A/B ಇದೆಯಲ್ಲ, ನಮಗೇನು ಮಾಡಬೇಕು? ಈ ರೂಟಲ್ಲಿರುವಂಥ ಸಂಖ್ಯೆನ ಒಂದು ಕಡೆ ಇಡಬೇಕು, ಬಾಕಿ ಅದ್ರ ಜೊತೆ ಈ 3 ಈ 2 ಎಲ್ಲನೂ ಬೇರೆ ಕಡೆ ತೊಗೊಂಡು ಹೋಗಬೇಕು. ಓಕೆನಾ? ಈಗೇನು ಮಾಡ್ತೀನಿ? ಒಂದೊಂದಾಗೆ ತೊಗೊಂಡು ಹೋಗ್ತೀನಿ. ಈ 3 ಆ ಕಡೆ ತೊಗೊಂಡು ಹೋಗ್ತೀನಿ ಫಸ್ಟು. ಉಳಿದಿರೋದೇನು? 2 √ 5 = A/B. ಈ 3 ಆ ಕಡೆ ತೊಗೊಂಡೋದ್ರೆ ಏನಾಯಿತು? +3 ಇದೆ, ಆ ಕಡೆ ತೊಗೊಂಡೋದ್ರೆ -3 ಅಂತ ಹೇಳಿ ಬಂತು. ಓಕೆನಾ? ಈಗ ನೆಕ್ಸ್ಟ್ ನೋಡ್ಕೊಳ್ರಿ, √5 ಮಾತ್ರ ಇಡ್ತೀನಿ. ಈ 2 ಆ ಕಡೆ ಹೋದಾಗ ಏನಾಗುತ್ತೆ? ಇಲ್ಲಿ 2 ಗುಣಾಕಾರದಲ್ಲಿದೆ, ಯಾವುದು ಚಿಹ್ನೆ ಇಲ್ಲ ಅಂದರೆ ಪಕ್ಕದಲ್ಲಿ ಗುಣಾಕಾರ ಇದೆ ಅಂತೇಳಿ ಅರ್ಥ. ಓಕೆನಾ? ಈಗ A/2 ಈ ಕಡೆ ಬಂದಾಗ 2B - 3/2 ಅಂಥೇಳಿ ಬಂತು. ಓಕೆನಾ? ಯಾಕಂದರೆ 2 ಇಲ್ಲೂ ಬರುತ್ತೆ, ಇದಕ್ಕೂ ಸಂಬಂಧಪಟ್ಟಿರುತ್ತೆ. ಅರ್ಥ ಆಯ್ತಾ? 2 ಇಲ್ಲಿ ಒಂದೇ ಇದ್ದರೂ ಸಹಿತ 2 ಕಡೆನೂ ಬರಬೇಕಲ್ವ, ಅದಕ್ಕೋಸ್ಕರ 2 ಕಡೆ ಬಂತು. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, √5 = 2 ಏನು ಮಾಡ್ತೀನಿ ನಾನು? ಲಸ ತೆಗಿತೀನಿ. 2B ಮತ್ತು 2 ಲಸ 2B ಆಗುತ್ತೆ. ಓಕೆನಾ? ಇಲ್ಲಿ 2B ಆಲ್ರೆಡಿ ಇದೆ, ಸೊ 1ರಿಂದ ಗುಣಿಸ್ಬೇಕು. ಇಲ್ಲಿ 1ರಿಂದ ಗುಣಿಸಿದ್ರೆ ಇಲ್ಲೂ 1, A1 A ಮೈನಸ್. ಇಲ್ಲಿ 2 ಇದೆ, ನಮಗೆ 2B ಬೇಕು ಅಂದರೆ ಬಿದಿಂದ ಗುಣಿಸ್ಬೇಕು ಆಗಲಿಲ್ವಾ? ಇಲ್ಲಿ ಬಿದಿಂದ ಗುಣಿಸಿದ್ರೆ ಇಲ್ಲೂ ಬಿದಿಂದ ಗುಣಿಸ್ಬೇಕು. 3 × B ಏನಾಯಿತು? 3B. ಅರ್ಥ ಆಯ್ತಾ? ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನಾನು. ಅರ್ಥ ಆಗದಿದ್ರೆ ಮತ್ತೊಂದು ಸಲ ರಿವೈಸ್ ಮಾಡಿ ನೋಡಿರಿ ವಿಡಿಯೋನ. ಓಕೆನಾ? ಸರಿ, ನೆಕ್ಸ್ಟ್ ಇರುವಂಥದ್ದು ಏನಾಯಿತು? ಈಗ ಇಷ್ಟು ಸಣ್ಣ ಲೆಕ್ಕ ಮಾಡಿದ್ರೆ ಆಯಿತು ನೀವು. ಓಕೆ, ಇನ್ನು ನೆಕ್ಸ್ಟು ಜಸ್ಟ್ ಸೆಂಟೆನ್ಸನ್ನು ಬರೆಯುವಂಥದ್ದು. ಈಗ ಆಲ್ರೆಡಿ ನಮಗೇನು ಗೊತ್ತು? √5 ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದು ಆಲ್ರೆಡಿ ನಾವು ಪ್ರೂವ್ ಮಾಡಿದ್ದೀವಿ. ಸೊ ಅದು ನಮಗೆ ಗೊತ್ತು, ಅದನ್ನು ಬರ್ಕೊಳ್ಳೋಣ. ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ A, B, ಈ 3 ಈ 2 ಇದೆಲ್ಲ ಏನಂತ ಅಂದ್ಕೊಂಡಿದ್ವಿ? ಪೂರ್ಣಾಂಕಗಳು ಅಂತ ಅಂದ್ಕೊಂಡಿದ್ವಲ್ಲ. ಸೊ ಅದನ್ನು ಬರೀ A, B, 3 ಮತ್ತು 2 ಪೂರ್ಣಾಂಕಗಳಾಗಿರುವುದರಿಂದ ಮುಂದೊಂದು ಸೆಂಟೆನ್ಸ್ ಹೇಳ್ತೀನಿ ತಡ್ರಿ. ಗಳಾಗಿರುವುದರಿಂದ ಇಲ್ಲಿ ನೋಡ್ರಿ,
ಈಗ ಇದೆಲ್ಲ ಪೂರ್ಣಾಂಕಗಳು ಅಂತ ಅಂದಮೇಲೆ ಆ ಪೂರ್ಣಾಂಕಗಳೆಲ್ಲ ಯಾವ ಗುಂಪಿಗೆ ಸೇರುತ್ತೆ? ಭಾಗಲಬ್ಧ ಸಂಖ್ಯೆಗಳು ಗುಂಪಿಗೆ ಸೇರುತ್ತಾ? ಇಲ್ಲ ನೋಡ್ರಿ, ಇದು ಎರಡು ಪೂರ್ಣಾಂಕಗಳು, ಅದು ಸಹಿತ ಯಾವ ಫಾರ್ಮಲ್ಲಿದೆ ನೋಡ್ರಿ, A/B ಫಾರ್ಮಲ್ಲಿ ಇದೆಯಾ? ಆ ಥರ ಅಂಶಛೇದಗಳ ಫಾರ್ಮಲ್ಲಿ ಇದ್ದರೆ ಅದನ್ನು ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅದಕ್ಕೆ ಏನಂತ ಬರಿತೀನಿ? A, B 3 ಮತ್ತು 2 ಪೂರ್ಣಾಂಕಗಳಾಗಿರುವುದರಿಂದ ಅವು ಭಾಗಲಬ್ಧ ಸಂಖ್ಯೆಯಾಗಿದೆ ಅಂಥೇಳಿ. ಓಕೆನಾ? ಈಗ ನೋಡ್ರಿ, ಇದು ಅಭಾಗಲಬ್ಧ ಸಂಖ್ಯೆ, ಇದು ಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ ಯಾವತ್ತಾದ್ರೂ ಭಾಗಲಬ್ಧ ಸಂಖ್ಯೆಗೆ ಸಮ ಆಗುತ್ತಾ? ಇಲ್ಲ ಅಲ್ವಾ? ಅದನ್ನೇ ಬರೀರಿ. ಆದ್ದರಿಂದ ಅಭಾಗಲಬ್ಧ ನಾಟ್ ಈಕ್ವಲ್ ಟು ಭಾಗಲಬ್ಧ. ಇಷ್ಟು ಬರೆದಾದ್ಮೇಲೆ ಏನಂತ ಬರೀತೀರಿ? ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಏನು ತಪ್ಪಾಗಿದೆ? ಊಹೆ ಏನಾಗಿತ್ತು ನಮ್ಮದು? ರೂಟ್ 3 + 2 √5 ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದು ನಾವು ಊಹಿಸಿದ್ವಿ. ಅದು ನಮ್ಮದು ತಪ್ಪು, ಹೌದಲ್ವಾ? ಹಾಗಾಗಿ ಏನಂತ ಬರಿತೀವಿ? 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಅಭಾಗಲಬ್ಧ ಸಂಖ್ಯೆಯಾಗಿದೆ. ಓಕೆನಾ? ಸರಿ, ಇದರಲ್ಲಿ ಇದಿಷ್ಟೇ ಲೆಕ್ಕ ನೀವು ಮಾಡಬೇಕಾಗಿರೋದು, ಇದಿಷ್ಟೇ ಮ್ಯಾಥಮೆಟಿಕ್ಸ್ ಇರೋದು. ಬಾಕಿದೆಲ್ಲ ನೀವು ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬರೀಬೇಕು. ಇದನ್ನು ಡೆಫಿನೇಟ್ ಆಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 2 ಮಾರ್ಕ್ಸಿಗೋಸ್ಕರ ಫಿಕ್ಸ್ ಆಗಿ ಕೇಳುವಂಥ ಪ್ರಾಬ್ಲಮ್ಮು. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಓಕೆನಾ? ಸರಿ, ಇಲ್ಲಿಗೆ ಲೆಕ್ಕ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಸಹಿತ ಈ ಲೆಕ್ಕದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಸರಿ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.